ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತು ನಾನೊಂದು ರೀಡಿಂಗ್ ಮಾಡೋದು ನಿಮ್ಮ ಪ್ರೆಸೆಂಟ್ ಲೈಫ್ ಅಂದರೆ ಇವಾಗ ಏನು ನಡೀತಿದೆಯೋ ನಿಮ್ಮ ಲೈಫಲ್ಲಿ, ಓಕೆ, ಏನು ಚೇಂಜಸ್ ಅಪ್ಲೈ ಮಾಡಿದ್ರೆ ನಿಮ್ಮ ಫ್ಯೂಚರ್ ಲೈಫ್ ಹೇಗೆ ಚೆನ್ನಾಗಿರುತ್ತೆ. ಓಕೆ, ಸೊ ನಿಮ್ಮ ಪ್ರೆಸೆಂಟ್ನಲ್ಲಿ ನೀವು ಏನು ಚೇಂಜ್ ಮಾಡಿಕೊಂಡ್ರೆ ನಿಮ್ಮ ಮುಂದಿನ ಭವಿಷ್ಯ ಹೇಗೆ ಚೆನ್ನಾಗಾಗುತ್ತೆ. ಓಕೆ, ಈ ಪ್ರೆಸೆಂಟ್ ಮೂಮೆಂಟ್ ಅಂದರೆ ಇವಾಗ ನೀವು ಏನೇ ಸಿಚುವೇಶನ್ ಗೋಯಿಂಗ್ ಥ್ರೂ ಆಗಿದ್ರೂ, ಯಾವುದೇ ಥರದ ಸಿಚುವೇಶನ್ ನೋಡ್ತಾ ಇದ್ರೂ ಹೇಗೆ ಈ ಪ್ರೆಸೆಂಟ್ ಮೂಮೆಂಟ್ನ ನೀವು ಚೇಂಜ್ ಮಾಡ್ಕೊಬೋದು ನಿಮ್ಮ ಫ್ಯೂಚರ್ ಚೆನ್ನಾಗಿರೋಕ್ಕೆ ಅಂತ. ಓಕೆ, ಫ್ಯೂಚರ್ ಚೇಂಜ್ ಆಗೋಕ್ಕಾಗಲ್ಲ, ಹಣೆ ಬರ ಅದು ಅಂತ ಅಂತಾರೆ ಸುಮಾರು ಜನ. ಬಟ್ ನೋ, ಫ್ಯೂಚರ್ ಚೇಂಜ್ ಮಾಡುವಂತಹ ಶಕ್ತಿ ನಿಮ್ಮಲ್ಲಿದೆ ಖಂಡಿತವಾಗಿ. ಆ್ಯಸ್ ಎನ್ ಆಕಾಶಿಕ್ ರೀಡರ್, ಖಂಡಿತ ಫ್ಯೂಚರ್ ಚೇಂಜ್ ಮಾಡ್ಕೊಳ್ಳೋವಂತಹ ಒಂದು ಶಕ್ತಿ ನಿಮಗೆ ಪ್ರೆಸೆಂಟ್ ಲೈಫ್ನಲ್ಲಿದೆ. ಇವನ್ ಟು ಹೀಲ್ ನಿಮ್ಮ ಪಾಸ್ಟ್ ಕೂಡ, ಪಾಸ್ಟ್ ಲೈಫಿಂದ ಹಿಡಿದು ಈ ಜನ್ಮದ್ದು ಚಿಕ್ಕ ವಯಸ್ಸಿಂದ ನೀವು ಏನೇ ತಪ್ಪಾಗಲಿ ಕೆಟ್ಟದಾಗ ಒಂದು ಗೊತ್ತಿಲ್ಲದೇನೋ ಅಥವಾ ಗೊತ್ತಿದ್ದೋ ತಪ್ಪು ಮಾಡಿದರೆ ಅದನ್ನು ಸರಿ ಮಾಡಿಕೊಂಡು ಈ ಪ್ರೆಸೆಂಟ್ ಲೈಫ್ನಲ್ಲಿ ನೀವು ಲೈಟ್ನಿಂಗ್ ಚೇಂಜ್ ತರ್ಬೋದು ಇನ್ಸ್ಟೆಂಟಾಗಿ. ಓಕೆ, ಸೊ ಟ್ಯಾರೋ ಮೂಲಕ ನಾನು ನೋಡ್ತೀನಿ. ಆಕಾಶಿಕ್ ರೀಡಿಂಗ್ ಮಾಡೋಕ್ಕಾಗೋದಿಲ್ಲ, ಬಿಕಾಸ್ ಅದಕ್ಕೆ ನಿಮ್ಮ ಪರ್ಮಿಷನ್ ಬೇಕಾಗುತ್ತೆ. ಸೊ ಇನ್ ಜನರಲ್ ರೀಡಿಂಗಲ್ಲಿ ಎಷ್ಟು ಜನರದ್ದು ಪರ್ಮಿಷನ್ ತೊಗೊಂಡು ಎಷ್ಟು ಜನದ್ದು ಆಕಾಶಿಕ್ ನಾನು ಜನರಲ್ ರೀಡಿಂಗ್ ಆಕಾಶಿಕ್ ರೀಡಿಂಗ್ ಮಾಡೋಕ್ಕೆ ಅಷ್ಟು ಸ್ವಲ್ಪ ಹಿಂದೆ ಮುಂದೆ ನೋಡ್ತೀನಿ. ಓಕೆ, ಬಿಕಾಸ್ ನಿಮ್ಮ ಪರ್ಮಿಷನ್ ಬೇಕು ಅದಕ್ಕೋಸ್ಕರ. ಓಕೆ, ಬಟ್ ಪ್ರೆಸೆಂಟ್ನಲ್ಲಿ ನೀವು ಇವಾಗ ಸದ್ಯಕ್ಕೆ ನೀವೇನು ಚೇಂಜ್ ಮಾಡ್ಕೊಬೋದು ಅದನ್ನು ಹೇಳ್ತೀನಿ. ಸೊ ದಟ್ ನಿಮ್ಮ ಫ್ಯೂಚರ್ ಅಂದರೆ ಮುಂದಿನ ನೆಕ್ಸ್ಟ್ ಇಯರೇ ಆಗಿರ್ಬೋದು ಅಥವಾ ನೆಕ್ಸ್ಟ್ ಮಂತಿಂದನೇ ಆಗಿರ್ಬೋದು ಅಥವಾ ಮುಂದಿನ ವಾರದಿಂದನೇ ನಿಮಗೆ ಚೇಂಜ್ ಆಗ್ಬೋದು. ಓಕೆ, ಸೊ ಟ್ಯಾರೋ ಮೂಲಕ ಏನು ಮೆಸೇಜಸ್ ಇದೆ, ಹೆಂಗೆ ಚೇಂಜ್ ಮಾಡ್ಕೊಬೋದು ಅಂತ ನೋಡೋಣ ಬನ್ನಿ. ಆಮೇಲೆ ನಾನು ಓಶೋ ಟ್ಯಾರೋ ಡೆಕ್, ಓಕೆ, ಓಶೋ ಝೆನ್ ಟ್ಯಾರೋ ಡೆಕ್, ಇದು ಜಾಸ್ತಿ ನಮ್ಮ ಟಾವಿಸಮ್ ರಿಲೇಟೆಡ್ ಸ್ವಲ್ಪ ಜಾಸ್ತಿ ಇರುತ್ತೆ ಇದರಲ್ಲಿ. ಸೊ ಅಡಿಷ್ನಲ್ ಇನ್ಫಾರ್ಮೇಷನ್ ಏನಾದರೂ ಈ ಕಾರ್ಡಿಂದ ತೊಗೊಬೇಕು ಅಂತ ಚಾನಲ್ ಆದರೆ ನಾನು ಖಂಡಿತ ತೊಗೊತೀನಿ. ಓಕೆ, ಬಟ್ ತೊಗೊತ ಬಂತು, ಸೊ ಆಬ್ವಿಯಸ್ಲಿ ತೊಗೊತೀನಿ. ಓಕೆ, ಸೊ ಥ್ಯಾಂಕ್ ಯು. ನನ್ನ ಹೆಸರು ಆರ್ಯವಂಶಿ ಪೂಜಾ ಅಂತ. ವೆಲ್ಕಮ್ ಟು ಮೈ ಚಾನಲ್ ಆರ್ಯವಂಶಿ ಪೂಜಾ ಟ್ಯಾರೋ ನನ್ನ ಮೇನ್ ಫೀಲ್ಡ್. ಅದರ್ ದ್ಯಾನ್ ಟ್ಯಾರೋ ನಾನು ಲೈಟ್ ಲ್ಯಾಂಗ್ವೇಜ್ ಹೀಲಿಂಗ್ ಮಾಡ್ತೀನಿ ಆ್ಯಂಡ್ ಆಕಾಶಿಕ್ ರೀಡರ್ ಆ್ಯಂಡ್ ಹೀಲರ್ ಕೂಡ, ಆ್ಯಂಡ್ ಎನರ್ಜಿ ಹೀಲರ್ ಆಲ್ಸೋ. ಓಕೆ, ಸೊ ಕಮ್ ಲೆಟ್ ಸ್ಟಾರ್ಟ್. ನಿಮ್ಮ ಪ್ರೆಸೆಂಟ್ ಲೈಫ್ನಲ್ಲಿ ನೀವೇನು ಚೇಂಜ್ ಮಾಡ್ಕೊಬೋದು ಫಾರ್ ಬೆಟರ್ ಟುಮಾರೋ, ಗೊತ್ತಾ? ಬನ್ನಿ. ಥ್ಯಾಂಕ್ ಯು. ಓಕೆ, ನಿಮ್ಮಲ್ಲಿ ಯಾರಿಗಾದ್ರೂ ಆರೋಗ್ಯದಲ್ಲಿ ಏರುಪೇರು ಅನ್ನೋದಿದೆಯಾ? ಹುಷಾರಾಗ್ತೀರಾ ಅಂತ ಬಂತು. ಒಳ್ಳೆಯ ವಿಷಯ ಅದು. ಸೊ 3 ಕಾರ್ಡ್ ಆಲ್ರೆಡಿ ಬಂದಿದೆ. ಸೊ ಫೈನ್. ದ ಲವರ್ಸ್, ದ ಲವರ್ಸ್ ಫಸ್ಟ್ ಕಾರ್ಡ್, ದ ಲವರ್ಸ್, ನೈಟ್ ಆಫ್ ವಾಂಡ್ಸ್ and 6 of swords. Okay. ಸಬ್ಕಾನ್ಷಿಯಸ್ ಲೆವೆಲ್ ಮೈಂಡ್ ರಿಲೇಟೆಡ್ ಕಾರ್ಡ್ಸ್ ಇದು. ಸೊ ಸಬ್ಕಾನ್ಷಿಯಸ್ ಮೈಂಡ್ ಲೆವೆಲಲ್ಲಿ ನಿಮಗೆ ಆ್ಯಂಡ್ 7 of swords. ಓಕೆ, 6 and 7. ಓಕೆ, ಪ್ರೋಗ್ರೆಸ್ ಆಗ್ತಿದ್ದೀರಾ, ಬಟ್ ಸ್ವಲ್ಪ ಹುಷಾರಾಗಿರಿ. ಓಕೆ, ಹುಷಾರಾಗಿರಿ ಅಂದರೆ ಜನರಿಂದ ಮೋಸ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದು ಬಿಟ್ಟರೆ ಬೇರೆ ಬ್ಯಾಡ್ ಥರದ್ದೇನೂ ಇಲ್ಲ ಇಲ್ಲಿ. ಓಕೆ, ಸೊ ನಂಬರ್ 1, ದ ಲವರ್ಸ್, ನೈಟ್ ಆಫ್ ವಾಂಡ್ಸ್, 6 of swords and 7 of swords. ಓಕೆ, ಇಲ್ಲಿ ಹೆಂಗಿದೆ ಅಂದರೆ ಇದು ಮುಂಚೆ ಚೆನ್ನಾಗಿದ್ರಿ, ಆಮೇಲೆ ಒಂಚೂರು ಕಮ್ಮಿ ಆದ್ರಿ, ಆಮೇಲೆ ಕನ್ಫ್ಯೂಷನ್ಸ್ ಜಾಸ್ತಿ ಬಂತು. ಸೊ ಅದರಿಂದ ನಿಮ್ಮ ಕ್ಲಾರಿಟಿ ಇನ್ನೂ ಕಳೆದೋಯ್ತು. ಈ ಥರ ಅಂದರೆ ನಿಮ್ಮ ಒಳ್ಳೆ ಒಂದು ಇನ್ಕ್ರೀಸ್ ಇಲ್ಲ, ಬಟ್ ಡಿಕ್ರೀಸ್ ಅನ್ನೋದಿದೆ. ಆ ಥರ ಗ್ರಾಫ್ ಇದೆ ಇದು ನೋಡೋಕ್ಕೋದ್ರೆ. ಸೊ ಡೆಫಿನೆಟ್ಲಿ ಡಿಸ್ಟ್ರಾಕ್ಷನ್ಸ್ ಅಂತೂ ಇದ್ದೇ ಇದೆ ವಿತ್ ದಿ ಲವರ್ಸ್ ಆ್ಯಂಡ್ ನೈಟ್ ಆಫ್ ವಾಂಡ್ಸ್. ತುಂಬ ಫಾಸ್ಟಾಗಿ ನೀವು ಏನೋ ಒಂದು ಡಿಸಿಷನ್ ತೊಗೊಂಡ್ರಿ. ಬರೀ ಲವರ್ಸ್ ಅಂತಲೇ ಅಲ್ಲ, ಮೇ ಬಿ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಆಗಿರ್ಬೋದು ಅಥವಾ ಲವ್ ರಿಲೇಷನ್ಶಿಪ್, ಮ್ಯಾರೇಜ್, ಯಾವುದ್ರಲ್ಲಾಗಲಿ ನೀವು ತುಂಬ ಫಾಸ್ಟಾಗಿ ಡಿಸಿಷನ್ ತೊಗೊಂಡಿದ್ದು ಸ್ವಲ್ಪ ನಿಮಗೆಲ್ಲೋ ಒಂಥರ ಇವಾಗ ನಾನು ಸ್ವಲ್ಪ ಆತರ ಮಾಡಿದ್ನೇನೋ ಅಥವಾ ಸ್ವಲ್ಪ ಯೋಚನೆ ಮಾಡಬೇಕಿತ್ತೇನೋ, ಓಕೆ, ಆ ಥರ ನಿಮ್ಗೆ ಇವಾಗ ಅನ್ನಿಸ್ತಿದೆ ಬಿಕಾಸ್ ಆಫ್ ಯುವರ್ ಚೋಸನ್ ಪಾರ್ಟ್ನರ್. ನಿಮ್ಮ ಪಾರ್ಟ್ನರ್
ಯಾರನ್ನ ನೀವು ಜೊತೆಗೆ ಸೇರಿ ನಿಮ್ಮ ಜೀವನ ನಡೆಸ್ಬೇಕಂತಿದ್ದೀರಲ್ಲ, ಬೀಟ್ ಅದು ಲವ್ ಲೈಫ್ ಆಗಿರ್ಬೋದು, ಮ್ಯಾರೇಜ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಅಥವಾ ಕಂಬೈನ್ ಸ್ಟಡಿ, ಬೆಸ್ಟ್ ಫ್ರೆಂಡ್ಸ್ ಆಗಿರ್ಬೋದು, ಯಾರಾದರೂ ಏನಾದರೂ ವಿಷಯ. ಓಕೆ, ಲವರ್ಸ್ ಅಂತ ಕಾರ್ಡ್ ಇದೆ, ಬಟ್ ಅಂದರೆ 100% ಲವರ್ಸೇನೆ ಆ ಥರ ಇಲ್ಲ. ಓಕೆ, ಸೊ ಎಸ್, ಸ್ವಲ್ಪ ಈ ಪಾರ್ಟ್ನರ್ಶಿಪ್ಪಿಗೆ ನೀವು ಎಂಟರ್ ಆದಮೇಲೆ ನೀವು ಸ್ವಲ್ಪ ಡಿಸ್ಟ್ರ್ಯಾಕ್ಟ್ ಆಗೋದ್ರಿ. ಡಿಸ್ಟ್ರಾಕ್ಷನ್ಸ್ ಇನ್ ದ ಸೆನ್ಸ್, ಡಿಸ್ಟ್ರಾಕ್ಷನ್ ಹೆಂಗೆ ಅದೇ ಅಂತಂದರೆ ಫಾಸ್ಟ್ ಡಿಸಿಷನ್ಸು, ಮತ್ತು ಯೋಚನೆ ಮಾಡಲ್ಲ, ತಕ್ಷಣ ತೊಗೊಂಬಿಡೋದು, ಎಲ್ಲ ನನಗೆ ತಕ್ಷಣ ಆ್ಯಕ್ಷನ್ಸ್ ತೊಗೊಂಬಿಡೋದು ವಿತೌಟ್ ಥಿಂಕಿಂಗ್ ಅಂದರೆ ಥಿಂಕ್ ಮಾಡ್ತೀರಾ, ಬಟ್ ಗ್ರೌಂಡಿಂಗ್ ಇಲ್ಲ. ಯೋಚನೆ, ಇನ್ನೊಂದು ಸತಿ ಯೋಚನೆ, ಎರಡನೇ ಸತಿ ಯೋಚನೆ, ಮೂರನೇ ಸತಿ ಯೋಚನೆ, ಒಂದು ಸ್ವಲ್ಪ ಟೈಮ್ ತೊಗೊಳ್ಳೋಣ, ಒಂದು ಸ್ವಲ್ಪ ನಿಧಾನ, ಓಕೆ ಲೆಟ್ಸ್ ವೆಯ್ಟ್ ಆ್ಯಂಡ್ ಸಿ, ಒಂದೆರಡು ದಿವಸ ನೋಡೋಣ, ಆ ಥರ ನೀವು ಯೋಚನೆ ಮಾಡಿಲ್ಲ. ಈ ಡಿಸ್ಟ್ರಾಕ್ಷನ್ಸ್ ಅನ್ನೋದು ನಿಮಗೆ ಇಟ್ ಕೇಮ್ ಲೈಕ್ ಒಂಥರ ಬೆಂಕಿ ಬಂದಂಗೆ ಬಂತು. ಸಡನ್ನಾಗಿ ಎಲ್ಲ ತೊಗೊಬೇಕಿತ್ತು ನಿಮಗೆ ಡಿಸಿಷನ್ನು. ಓಕೆ ನನಗೆ ಹೇಳ್ತಾ ಇದ್ದಾರೆ ಆ ಮೂಮೆಂಟ್ ನಿಮ್ಗೆ ಹಂಗಿತ್ತು ಅಂತ, ಬಟ್ ಆಮೇಲೆ ನಿಮಗೆಲ್ಲೋ ರಿಯಲೈಸ್ ಆಯಿತು. ಬಟ್ ಅದು ಬಂದಿದ್ದಂತಹ ಸಮಯ ಸಂದರ್ಭ ನಿಮ್ಗೆ ಆವಾಗ ತಕ್ಷಣ ತೊಗೊಬೇಕಿತ್ತು, ನಿಮ್ಗೆ ಆ ಥರ ಇತ್ತು ಆವಾಗ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದೊಂದು ಜರ್ನಿ ಆಯಿತಾ. ನಿಮ್ಗೆ ಹೇಳ್ತಾ ಇದ್ದಾರೆ ನಿಮ್ಗಾದರೆ ನೀವು ಬೇರೆ ಕಡೆ ಶಿಫ್ಟ್ ಆಗ್ಬೋದು ಅಂತ. ಅದು ಫಿಸಿಕಲಿ ಆಗಿರ್ಬೋದು, ನೀವು ಮನೆ ಚೇಂಜ್ ಮಾಡ್ಬೋದು, ಅಥವಾ ಬೇರೆ ಕಡೆ ಶಿಫ್ಟ್ ಆಗ್ಬೋದು, ಅಥವಾ ನೀವು ಮೆಂಟಲಿ ಒಂದು ಥಾಟ್ ಚೇಂಜ್ ಅಥವಾ ಒಂದು ಮೆಂಟಲ್ ಥಾಟ್ ಶಿಫ್ಟ್ ಕೂಡ ತರ್ಬೋದು ಇಲ್ಲಿ. ಓಕೆ, ಬಿಕಾಸ್ ನೀವು ಮುಂದಕ್ಕೆ ಹೋಗಬೇಕು ಅಂತಿದ್ದೀರಾ, ನಿಮ್ಮ ಪ್ಯಾಷನ್ ನೀವು ಫಾಲೋ ಮಾಡಬೇಕು ಅಂತಿದ್ದೀರಾ, ಬಟ್ ಎಷ್ಟೊಂದು ವಿಷಯಗಳಿಂದ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ ಅಂತ ಬಂತು. ಸ್ವಲ್ಪ ಕಾನ್ಫಿಡೆನ್ಸ್ ಇಲ್ಲ, ನಾನು ಸರಿ ಮಾಡ್ತಾಯಿದ್ದೀನ, ನಾನು ತಪ್ಪು ಮಾಡ್ತಾಯಿದ್ದೀನ, ಕರೆಕ್ಟಾಗಿದೆಯಾ, ಪುನಃ ನಾನೇನಾದರೂ ತಪ್ಪಾಗಿ ಡಿಸಿಷನ್ ಮಾಡಿದ್ರೆ ಏನು ಮಾಡಲಿ, ಆ ಒಂದು ಶ್ಯಾಡೋ ಥರ ಅದು ನಿಮ್ಮನ್ನು ಫಾಲೋ ಮಾಡುತ್ತೆ ಜೊತೆಗೆ. ಸೊ ಈ ಶ್ಯಾಡೋ ಅನ್ನೋದು ಆಚೆ ಕಡೆದಲ್ಲ, ನಿಮ್ಮ ಒಳಗಿಡೋ ನಿಮ್ಮ ಮೈಂಡ್ನಲ್ಲಿರೋವಂಥದ್ದೇ. ಓಕೆ, ಇದು ನಿಮ್ಮನ್ನ ಮುಂದಿನ ದಾರಿದು ಸ್ವಲ್ಪ ರಸ್ತೆ ಬ್ಲಾಕೇಜ್ ಥರ ಕಾಣಿಸುತ್ತೆ ನಿಮಗೆ. ಫಗಿ ಅಂದರೆ ಕ್ವೆಶ್ಚನ್ಸ್ ಜಾಸ್ತಿ, ಕನ್ಫ್ಯೂಷನ್ಸ್ ಜಾಸ್ತಿ. ಆಲ್ರೆಡಿ ಒಂದು ಸತಿ ಮೋಸ ಆಗಿದ್ದೀನಿ, ಸೊ ಇನ್ನೊಂದು ಸತಿ ರಿಸ್ಕ್ ಬೇಕಾ, ಇವಾಗ ಆ ಥರ ಯೋಚನೆ ಮಾಡ್ತಾರೆ. ಬಟ್ ನಿಮ್ಮ ತಪ್ಪಲ್ಲ, ಬಿಕಾಸ್ ಆ ಟೈಮ್ ನೀವು ಈ ಥರ ಡಿಸಿಷನ್ ಸಡನ್ನಾಗಿ ತೊಗೊಬೇಕಾದಾಗ ನಿಮ್ಗೆ ಹಂಗಿತ್ತು ಟೈಮ್. ನಂಗೆ ಇನ್ನೊಂದು ಹೇಳ್ತಾ ಇದ್ದಾರೆ ದಟ್ ಅವಾಗ ನಿಮ್ಗೇನೋ ಆಗಬೇಕಿತ್ತು, ಬಟ್ ನೀವು ಪ್ರೊಟೆಕ್ಟೆಡ್ ಆಗಿದ್ರಿ, ಅದಕ್ಕೆ ನಿಮಗೇನೋ ಆಗಿಲ್ಲ ಅಂತ. ಲೈಕ್ ಲಿಟ್ರಲಿ ನಿಮಗೇನೋ ಆಗಬೇಕಿತ್ತು, ಆ್ಯಸ್ ನಾಟ್ ಸೊ ಪಾಸಿಟಿವ್ ಥಿಂಗ್ಸ್ ನಿಮಗೆ ಆಗಬೇಕಿತ್ತು, ಬಟ್ ಬಿಕಾಸ್ ನಿಮ್ಮ ಸಮಯ ಸಂದರ್ಭ ಹಂಗಿತ್ತು, ನಿಮ್ಮ ಪಾಸ್ಟ್ ಲೈಫ್ ಪುಣ್ಯ ಅಂತಲೇ ಅಂದ್ಕೊಳ್ಳಿ, ಅಥವಾ ನಿಮ್ಮ ಅಪ್ಪ ಅಮ್ಮ ಪಿತೃ ಮಾಡಿರುವಂಥ ಪುಣ್ಯ ಅಂದ್ಕೊಳ್ಳಿ, ಅಥವಾ ನಿಮ್ಮ ಆತ್ಮ ಮಾಡಿರುವಂಥ ಪುಣ್ಯ ಅಂದ್ಕೊಳ್ಳಿ, ನಿಮಗೆ ಇವಾಗ ಆ್ಯಕ್ಚುಲಿ ನೀವು ಚೆನ್ನಾಗಿದ್ದೀರ, ಹೆಲ್ತಿಯಾಗಿದ್ದೀರ. ಆದರೂ ಸ್ವಲ್ಪ ಹೆಲ್ತ್ ವೈಸ್ ಏರುಪೇರು ಆಗ್ತಾಯಿರುತ್ತೆ ಅಂತ ಬಂತು. ಬಟ್ ಮೂವ್ ಆನ್ ಆಗೋಕ್ಕೆ ನಿಮಗೆ ಸ್ವಲ್ಪ ಕಷ್ಟ ಆಗ್ತಿದೆ, ಬಿಕಾಸ್ ಕೆಲವರು ತಡಿತಾ ಇದ್ದಾರೆ. ನೀವೇನಾದರೂ ಹೊಸದಾಗಿ ಮಾಡಬೇಕು ಅಂತ ಬರ್ತೀರಾ, ಬಟ್ ಇನ್ನೊಬ್ಬರು ಬಂದುಬಿಡ್ತಾರೆ ಜೊತೆಗೆ. ಅದೇ ಸಮ್ವೇರ್ ಈ ಡಿಸ್ಟ್ರಾಕ್ಷನ್ಸೇ. ಓಕೆ, ಸೊ ನೀವೇನು ಮಾಡಬೇಕು ಅಂದರೆ ಫಸ್ಟು ಮೆಂಟಲಿ ಸ್ಟ್ರಾಂಗ್ ಆಗಬೇಕು ನೀವು. ಮೆಂಟಲಿ ಅಂದರೆ ನಾವು ಕಾನ್ಷಿಯಸ್ ಅಲ್ಲ, ಸಬ್ಕಾನ್ಷಿಯಸ್ ಮೈಂಡ್ ವೈಸ್ ನೀವು ತುಂಬ ಸ್ಟ್ರಾಂಗ್ ಆಗಬೇಕಿಲ್ಲಿ. ನಾರ್ಸಿಸಿಸ್ಟ್ ತುಂಬ ಜನ ಇದ್ದಾರೆ ನಿಮ್ಮ ಹಿಂದೆ ಮುಂದೆ ಜನ ಇರೋರು, ಅಂದರೆ ನಂಬಿರೋರೆ, ಬಟ್ ಅವ್ರಿಗೆ ಬೇಕಂದಾಗ ಮಾತ್ರ ನಿಮ್ಮ ಹತ್ರ ಬರ್ತಾರೆ. ನಿಮ್ಮನ್ನು ಮುಂದಕ್ಕೆ ಹೋಗೋಕೆ ಅವ್ರು ಬಿಡೋಲ್ಲ, ಬಿಕಾಸ್ ನಿಮ್ಮ ಐಡಿಯಾ ಎಲ್ಲ ಅವ್ರು ತೊಗೊಂಬಿಡ್ತಾರೆ. ಸೊ ಅದಕ್ಕೆ ನಾನು ಹೇಳಿದ್ದು 6ಗೆ ಹೋಗಿ 7ಗೆ ನೀವು ಈ ಥರ ಪ್ರೋಗ್ರೆಸ್ ಆಗ್ತಾಯಿದ್ದೀರಾ ಅಂತ. 6ಇಂದ 7 ಈ ಥರ ಪ್ರೋಗ್ರೆಸ್ ಆಗ್ತಿದ್ದೀರಾ ಅಂದರೆ ನೀವು ಕಷ್ಟಪಟ್ಟು ಏನೇ ಮಾಡಿದ್ರು ಅದರದ್ದು ಕ್ರೆಡಿಟ್ ಇನ್ನೊಬ್ರು ಯಾರೋ ಬಂದು ತೊಗೊಂಬಿಡ್ತಾರೆ. ಫುಲ್ ಇಂದ ಎಕ್ಸ್ ವೈ ತನಕ ಮಾಡ್ತೀರಾ, ಆ ಝಿ ಅಂತ ಬರುತ್ತಲ್ಲ, XYZ, ಆ ಝಿ ಪಾಯಿಂಟ್ನಲ್ಲಿ ಯಾರೋ ಒಬ್ಬರು ಬಂದು ಬೇರೆಯವ್ರು ತೊಗೊಂಡೋಗ್ತಾರೆ ನಿಮ್ಮ ಐಡಿಯಾ. ಸೊ ಅವೆಲ್ಲ ಅವ್ರಿಗೆ ಗೊತ್ತಾಗುತ್ತೆ. ಸೊ ಇದು ಕೂಡ ನಿಮಗೆಲ್ಲ ಒಂಥರ ಬ್ಲಾಕೇಜ್ ಅನ್ನಂಗೆ ಆಗ್ತಾಯಿದೆ. ಓಕೆ, ಬಟ್ ಯಾರು ಏನು ಅಂತ ನಿಮಗೂ ಗೊತ್ತಿಲ್ಲ, ಈ ವ್ಯಕ್ತಿ ಯಾರು ಏನು ಅಂತ ನಿಮಗೂ ಗೊತ್ತಿಲ್ಲ. ಬಟ್ ನಿಮ್ಗೇನು ಗೊತ್ತು ಅಂದರೆ ಕೆಲವ್ರು ಬರ್ತಾರೆ, ಯಾರು ಬರ್ತಾರೆ, ಯಾವಾಗ ಬರ್ತಾರೆ, ಎಲ್ಲಿಂದ ಬರ್ತಾರೆ ಗೊತ್ತಿಲ್ಲ. ಬಟ್ ಆ ಟೈಮ್ನಲ್ಲಿ ಇನ್ನೇನು ಬಂತು ನನ್ನ ಕೈಗೆ ಸಕ್ಸಸ್ ಅನ್ನೋ ಟೈಮಲ್ಲಿ ಬಂದು ಎತ್ಕೊಂಡೋಗ್ತಾರೆ ಅಂತ. ಬಟ್ ಆದಷ್ಟು ಬೇಗ ನಿಮಗೆ ಈ ವ್ಯಕ್ತಿ ಯಾರು ಅಂತ ಗೊತ್ತಾಗುತ್ತೆ. ಲೈಕ್ 7 ವೀಕ್ಸ್ನಲ್ಲಿ ಗೊತ್ತಾಗ್ಬೋದು, ಇನ್ನೊಂದು 7 ವಾರನಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಯಾರು ಅಂತ. ಓಕೆ, ಸೊ ನೀವು ಫಸ್ಟ್ ಇದರಿಂದ ಆಚೆ ಬರಬೇಕಂದ್ರೆ ನೀವೇನು ಮಾಡಬೇಕು, ಫಸ್ಟು ದೇವರಿಗೆ, ನಿಮ್ಮ ಆತ್ಮಕ್ಕೆ ತುಂಬ ಥ್ಯಾಂಕ್ ಯು ಹೇಳಿ. ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಪಿತೃ, ಇಫ್ ಯು ಆರ್ ಮ್ಯಾರಿಡ್, ನಿಮ್ಮ ಮ್ಯಾರಿಡ್ ಪರ್ಸನ್, ಮತ್ತು ಇನ್ಲಾಸ್,
ಎಲ್ರಿಗೂ ಒಂದು ಸತಿ ಒಂದು ಥ್ಯಾಂಕ್ಸ್ ಹೇಳಿ. ಓಕೆ, ಬಿಕಾಸ್ ಎಲ್ಲೋ ಒಂದು ಕಡೆ ಡಿಸ್ಟ್ರಾಕ್ಷನ್ ಆದರೂ ಕೂಡ ನಿಮ್ಮನ್ನು ಅವರು ಸೇವ್ ಕೂಡ ಮಾಡಿದ್ದಾರೆ. ಓಕೆ, ಸೊ ಹಾಗಾಗಿ ನೀವು ಫಸ್ಟ್ ಸಬ್ಕಾನ್ಷಿಯಸ್ ಮೈಂಡ್ ವೈಸು ನಿಮ್ಮನ್ನು ನೀವು ಸ್ವಲ್ಪ ಶಾಂತವಾಗಿ ಇರಬೇಕು. ಓಕೆ, ಬಿಕಾಸ್ ತುಂಬ ಹಿಂಗೆ ನೀರು ಥರ ಜಿಲ್ 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 ಅಂತ ಒಂದು ಸತಿ ಇದು, ಒಂದು ಸತಿ ಅದು, ಒಂದು ಸತಿ ಇದು, ಒಂದು ಸತಿ ಇದು, ಇವತ್ತು ಇದು ಮಾಡ್ತೀನಿ, ಬೇಡ ಅದು ಮಾಡ್ತೀನಿ, ನಾಳೆ ಇದು ಮಾಡ್ತೀನಿ, ಇಲ್ಲ ಯಾವುದು ಬೇಡ ನಾನು ಇದು ಕೆಳಗಡೆದು ಮಾಡ್ತೀನಿ, ಇಲ್ಲ ನಾನು ಫಸ್ಟ್ ಅದನ್ನೆಲ್ಲ ಅದಕ್ಕೆ ಹೋಗ್ತೀನಿ. ಕನ್ಫ್ಯೂಷನ್ಸ್ ಇದೆ ಮೈಂಡ್ ಆ್ಯಂಡ್ ಹಾರ್ಟ್ ಎರಡರಲ್ಲೂ. ಸೊ ಫಸ್ಟು ನೀವು ಮೈಂಡನ್ನು ಶಾಂತ ಮಾಡಿಕೊಂಡ್ರೆ ಹಾರ್ಟ್ ಆಟೋಮ್ಯಾಟಿಕ್ಲಿ ಶಾಂತ ಆಗುತ್ತೆ. ಓಕೆ, ಸೊ ಫಸ್ಟ್ ನೀವು ಮೆಂಟಲಿ ನೀವೊಂದು ಶಿಫ್ಟ್ ತರಬೇಕು, ಥಾಟ್ ತರಬೇಕು ದಟ್ ಯು ವಾಂಟ್ ಟು ಶಿಫ್ಟ್ ಫ್ರಮ್ ಈ ಕನ್ಫ್ಯೂಷನ್ ಮೋಡ್ ಆಫ್ ಎನರ್ಜಿಯಿಂದ ಒಂದು ಶಾಂತವಾಗಿರುವಂತಹ ಒಂದು ಮೈಂಡ್ ವಿಚ್ ಇಸ್ ಫಿಲ್ಡ್ ವಿತ್ ಕ್ಲಾರಿಟಿನಲ್ಲಿ ತುಂಬಿದೆ. ನನ್ನ ತಲೆ ನೆಮ್ಮದಿಯಾಗಿರೋವಂಥ ಒಂದು ನನ್ನ ತಲೆ ಕ್ಲಿಯರ್ ಡಿಸಿಷನ್ಸ್ ತೊಗೊಬೇಕು ಅನ್ನೋವಂತಹ ಒಂದು ಆ ಕೆಪಾಸಿಟಿಗೆ ನಾನು ಶಿಫ್ಟ್ ಆಗಬೇಕು ಫ್ರಮ್ ದಿಸ್ ಕನ್ಫ್ಯೂಷನ್ಸಿಂದ. ಮಿಕ್ಕಿದ್ದು ಇವ್ರು ಯಾರು ಏನು ಅದು ಬೇಡ ನಿಮಗೆ. ಓಕೆ, ಇವ್ರನ್ನ ದೇವ್ರು ನೋಡ್ಕೊತಾರೆ, ಬಿಟ್ಬಿಡಿ. ಇಲ್ಲ ಅವ್ರ ಕರ್ಮನೇ ಸಾಕು, ಇದನ್ನು ಅವ್ರು ನೋಡ್ಕೊತಾರೆ. ಅವರು ಬೇಕು ಅಂದರೆ ಅವರೂ ಓಕೆ, ಇವರು ಹೊಟ್ಟೆಗಂತಲೇ ಮಾಡ್ತಾ ಇರೋದು, ಬಟ್ ತಪ್ಪು ರೀತಿಲಿ ಮಾಡ್ತಾಯಿದ್ದಾರೆ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ಓಕೆ, ಸೊ ಜಾಸ್ತಿ ಸೇಡ್ ತಿರ್ಸ್ಕೊಳ್ಳೋಕೆ ಹೋಗಬೇಡಿ ಇವ್ರ ಜೊತೆಗೆ, ಆದಷ್ಟು ಕಾಮಾಗಿರಿ. ಬಿಕಾಸ್ ನಾರ್ಸಿಸಿಸ್ಟ್ ಇರೋದ್ರಿಂದ ಸ್ವಲ್ಪ ಹುಷಾರಾಗಿದ್ದರೆ ಬೆಟರ್. ಓಕೆ, ಫಸ್ಟು ನಿಮ್ಮ ಮೇಲೆ ನೀವು ವರ್ಕ್ ಮಾಡ್ಕೊಳ್ಳಿ. ಓಕೆ, ಈ ಒಂದು ಥಾಟ್ ತಂದ್ರೇ ಸಾಕು, ನಿಮಗೆ ಲೈಫಲ್ಲಿ ಚೇಂಜಸ್ ಅನ್ನೋದು ಶುರು ಆಗ್ತಾ ಬರುತ್ತೆ. ಓಕೆ, ಮತ್ತು ನಿಮ್ಮ ಕೆಲಸ ನಿಲ್ಲಿಸ್ಬೇಡಿ, ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಿ, ಮಾಡೋ ಕೆಲಸ ಮಾಡ್ತಾಯಿರ್ರಿ. ರಿಸಲ್ಟ್ಗೆ ವೇಟ್ ಮಾಡಬೇಡಿ ಅಂತ ಬಂತು. ನೀವು ಯಾವಾಗ ರಿಸಲ್ಟ್ಗೆ ವೇಟ್ ಮಾಡ್ದಿರೋ ಮುಂದಕ್ಕೆ ನಡೀತಾ ಇರ್ತೀರೋ, ಆ ಕೆಲಸ ಆಯಿತು ನೆಕ್ಸ್ಟ್ ಕೆಲಸ ಆಯಿತು ನೆಕ್ಸ್ಟ್ ಕೆಲಸ ಅಂತ ಮುಂದಕ್ಕೆ ಹೋಗ್ತಾ ಇರ್ತೀರೋ, ನೀವು ಆವಾಗ ಡಿವೈನ್ ಜೊತೆ ಕನೆಕ್ಟ್ ಆಗ್ತೀರ. ಅಂದರೆ ಹಿಂದೆ ಮುಗಿಸಿದ ಕೆಲಸನ ನೀವು ದೇವ್ರಿಗೆ ಅರ್ಪಣೆ ಮಾಡೋಂಗೆ. ನೀವು ಕೊಟ್ಟರೆ ಫಲ ಓಕೆ, ಕೊಟ್ಟಿಲ್ಲ ಅಂದ್ರೂ ಫಲ ಥ್ಯಾಂಕ್ ಯು, ನನಗೆ ಈ ಕೆಲಸ ಮಾಡೋವಂಥ ಆಪರ್ಚುನಿಟಿ ಕೊಟ್ಟೋದಕ್ಕೆ ಅಂತ. ಈ ಥರ ನೀವೊಂದು ಥಾಟ್ ಆಟೋಮ್ಯಾಟಿಕ್ಲಿ ನೀವು ಯೂನಿವರ್ಸ್ಗೆ ಕಳಿಸ್ತೀರ. ಓಕೆ, ಸೊ ವೇಟ್ ಮಾಡೋಕ್ಕೆ ಹೋಗ್ಬೇಡಿ ರಿಸಲ್ಟ್ ಬರೋ ತನಕ, ಅಥವಾ ಆ ಕೆಲಸದ್ದು ನಿಮಗೆ ಒಂದು ಕಮಿಷನ್ ಅಥವಾ ಒಂದು ಶೇರ್ ಅಥವಾ ಒಂದು ಸಂಬಳ ಬರೋ ತನಕ ವೇಟ್ ಮಾಡೋಕ್ಕೆ ಹೋಗ್ಬೇಡಿ. ಜಸ್ಟ್ ಕೀಪ್ ಮೂವಿಂಗ್ ಫಾರ್ವರ್ಡ್. ಮುಂದಕ್ಕೆ ಹೋಗೋದನ್ನು ನಿಲ್ಲಿಸ್ಬೇಡಿ. ಆ್ಯಂಡ್ ಸೆಲ್ಫ್ ಲವ್ನಲ್ಲಿರಿ ಜಾಸ್ತಿ. ನಿಮ್ಮನ್ನು ನೀವು ಇಷ್ಟಪಡಿ ಜಾಸ್ತಿ. ನಿಮ್ಗೇನು ಖುಷಿನೋ ಅದನ್ನು ತಗೊಳ್ಳಿ ಜಾಸ್ತಿ. ನಿಮ್ಗೆ ಯಾರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಮ್ಗೆ ಖುಷಿ ಅನಿಸುತ್ತೋ, ಒಬ್ಬರೇ ಖುಷಿ ಅನಿಸುತ್ತೆ ಅಂದರೆ ಒಬ್ಬರೇ ಸರಿ. ಅಥವಾ ನಿಮ್ಗೆ ಇಷ್ಟಪಡೋ ಅಂಥ ತುಂಬ ಯಾರಾದರೂ ಒಬ್ಬರು ಇಬ್ಬರು ಇದ್ದಾರೆ ಅಂದರೆ ಅವರೊಟ್ಟಿಗೂ ನೀವು ಟೈಮ್ ಸ್ಪೆಂಡ್ ಮಾಡಿ ನೀವು ಹೀಲ್ ಮಾಡ್ಕೊಬೋದು ನಿಮ್ಮನ್ನು ನೀವು. ಓಕೆ, ಎಸ್, ಇಲ್ಲಿ ನಿಮ್ಮ ಇಂಟ್ಯೂಷನ್ ತುಂಬ ಮ್ಯಾಟರ್ ಆಗುತ್ತೆ. ಇಂಟ್ಯೂಷನ್. ಓಕೆ, ಬೇರೆ ಏನಾದರೂ ಮೆಸೇಜ್ ಇದೆ ಇದರಲ್ಲಿ? ಬೇರೆ ಕಡೆ ಹೋದರೆ ನೀವು ಇನ್ನೂ ಅಭಿವೃದ್ಧಿ ಆಗ್ತೀರಾ ಅಂತ ಬಂತು. ಥ್ಯಾಂಕ್ ಯು. ನೆಲ ನೀವು ನಡೀತಾ ಇರೋ ನೆಲ ಚೇಂಜ್ ಆಗಬೇಕು, ಆ ಥರ ಬಂತು. ನೀವು ನಡೀತಾ ಇರೋಂತಹ ನೆಲ ಚೇಂಜ್ ಆಗಬೇಕಂತ. ಎಕ್ಸಾಷನ್ 9 ಎಕ್ಸಾಷನ್, ಸುಸ್ತು, ಟಯರ್ಡ್. ಹೇಳಿದ್ನಲ್ಲ, ಫಾಸ್ಟ್ ಡಿಸ್ಟ್ರಾಕ್ಷನ್ಸ್ ಆಗಿ ಡಿಸಿಷನ್ಸ್ ಆಗಿ ಏನಾಗಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಿಮಗೆ. ಸೊ ಅದು ಎಲ್ಲೋ ಒಂಥರ ಎಕ್ಸಾಸ್ಟ್, ನಿಮಗೆ ಸುಸ್ತು ಜಾಸ್ತಿ ಆಗ್ತಿದೆ. ಎಕ್ಸ್ಪೀರಿಯನ್ಸ್, ಇದೆಲ್ಲ ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂದ್ಕೊಂಡು ನಾನು ಹೇಳಿದ್ನಲ್ಲ, ಇವ್ರ ಮೇಲೆ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ನೀವು ಕನ್ಸಿಸ್ಟೆಂಟ್ ಆಗಿರಿ. ಮುಂದಕ್ಕೆ ರಿಸಲ್ಟಿಗೆ ವೇಟ್ ಮಾಡೋಕ್ಕೆ ಹೋಗಬೇಡಿ. ಖುಷಿ, ಒಳ್ಳೆ ರಿಸಲ್ಟ್ ಬಂದರೆ ಖುಷಿ, ದುಡ್ಡು ಬಂತ, ಕಮಿಷನ್ ಬಂತ, ಶೇರ್ ಬಂದರೆ ಖುಷಿ. ಇಲ್ಲ ಅಂದರೆ ಥ್ಯಾಂಕ್ ಯು ದೇವರೇ, ಈ ಥರ ಒಂದು ಕೆಲಸ ಮಾಡುವಂತಹ ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ. ಸೊ ಈ ಕಾರ್ಡ್ ಅದೇ ಹೇಳುತ್ತೆ. ನಂಬರ್ 3 ಎಕ್ಸ್ಪೀರಿಯನ್ಸಿಂಗ್. ಓಕೆ, ದಿಸ್ ಈಸ್ ಯುವರ್ ಸೋಲ್ ಎಕ್ಸ್ಪೀರಿಯನ್ಸಿಂಗ್. ಆಮೇಲೆ ನಿಮ್ಮನ್ನು ನೀವು ಜಾಸ್ತಿ ಸುಸ್ತು ಮಾಡ್ಕೊಂಬಿಡಿ. ನಾನು ಹೇಳ್ದಂಗೆ ಸ್ವಲ್ಪ ಸೆಲ್ಫ್ ಲವ್ನಲ್ಲಿರಿ. ಓಕೆ, ಟ್ರಾನ್ಸ್ಫಾರ್ಮೇಷನ್. ವಾವ್, ನಿಮ್ಗೆ ಯಾಕೆ ಇಷ್ಟೊಂದು ಆಗ್ತಿದೆ ಅನ್ನೋದು ಉತ್ತರ ಟ್ರಾನ್ಸ್ಫಾರ್ಮೇಷನ್, ದ ಪೀರಿಯಡ್ ಆಫ್ ಟ್ರಾನ್ಸ್ಫಾರ್ಮೇಷನ್. ಓಕೆ, ಬೀಳ್ತೀರಾ ಇಲ್ಲ ಅಂತಲ್ಲ, ಬಟ್ ಅಷ್ಟೇ ಸ್ಟ್ರಾಂಗಾಗಿ ನೀವು ಎದ್ದು ಬರ್ತೀರ. ಬೆಂಕಿನಲ್ಲಿ ಬೂದಿ ಆಗುತ್ತೆ ಮತ್ತು ಅದರಿಂದ ಆಚೆ ಬರ್ತೀವಿ. ಫಿಯೋನಿಕ್ಸ್ ಪಕ್ಷಿ ಗೊತ್ತಲ್ಲ ನಿಮಗೆ, ರೆಡ್ ಕಲರು ಫೈರಿಂದ ಬರುವಂಥ ಪಕ್ಷಿ, ನೀವು ಆ ಥರ ಆಗ್ತೀರ. ಸೊ ಇದು ಟ್ರಾನ್ಸ್ಫಾರ್ಮೇಷನ್ ಪ್ರೊಸೆಸ್ಸು ಬೇಗ ಮುಗಿಯುತ್ತೆ. ತಲೆ ಬಿಸಿ ಮಾಡ್ಕೊಳ್ಳೋಂಥದ್ದು ಏನೂ ಇಲ್ಲ.
ಓಕೆ, ಸೆಲ್ಫ್ ಲವ್ನಲ್ಲಿರಿ, ಎಕ್ಸ್ಪೀರಿಯನ್ಸ್ ಕಲ್ತ್ಕೊಳ್ಳಿ, ಆಕ್ಸೆಪ್ಟೆನ್ಸ್ ಮೋಡ್ನಲ್ಲಿರಿ. ಆ್ಯಂಡ್ ಇಂಥ ನಾರ್ಸಿಸಿಸ್ಟ್ ಜನರಿಂದ ಸ್ವಲ್ಪ ಹುಷಾರಾಗಿರಿ ಆ್ಯಂಡ್ ಸೆಲ್ಫ್ ಲವ್ ಮಾಡಿ. ಓಕೆ, ಟಾಪ್ ಆಫ್ ದ ಡೆಕ್ ವಿ ಹ್ಯಾವ್ ಪಾಲಿಟಿಕ್ಸ್. ಓಕೆ, ವರ್ಕ್, ಕರಿಯರ್. ಇಲ್ಲಿ ನಾನು ಹೇಳಿಲ್ವ ನಿಮಗೆ ನಾರ್ಸಿಸಿಸ್ಟ್ ಅನ್ನೋದಿದ್ದಾರೆ. ಕೊನೆಯ ತನಕ ನೀವು ಮಾಡ್ತೀರಾ, ಬಟ್ ನಿಮಗೆ ಫಲ ಸಿಗಬೇಕು ಅನ್ನೋ ಟೈಮಲ್ಲಿ ಬೇರೆಯವ್ರು ಬಂದು ತೊಗೊಂಡೋಗ್ತಾರೆ ಅಂತ. ಈ ಥರ ನಾರ್ಸಿಸಿಸ್ಟ್ ಅನ್ನೋರು ತುಂಬ ಜನ ಇದ್ದಾರೆ ನಿಮ್ಮ ಲೈಫಲ್ಲಿ. ಅಗೇನ್ ಟಾಪ್ ಆಫ್ ದ ಡೆಕ್ನಲ್ಲಿ ಕನ್ಫರ್ಮೇಷನ್ಗೆ ಪಾಲಿಟಿಕ್ಸ್. ನಂಬರ್ 7 ಮಾಸ್ಕ್ ಹಾಕ್ಕೊಂಡಿದ್ದಾರೆ, ಗೊತ್ತಾಗಲ್ಲ. ನಾರ್ಸಿಸಿಸ್ಟ್ ನಿಮ್ಮ ಹತ್ರ ಬರಬೇಕಾದಾಗ ಮಾಸ್ಕ್ ಹಾಕ್ಕೊತಾರೆ, ಇನ್ನೊಸೆನ್ಸಾಗಿ ಬಿಹೇವ್ ಮಾಡ್ತಾರೆ, ಬಟ್ ಹೋಗ್ಬೇಕಾದಾಗ ನಿಮ್ಮ ಹತ್ರ ಇರೋದೆಲ್ಲ ತೊಗೊಂಡೋಗ್ತಾರೆ. ಐಡಿಯಾ ಆಗಿರ್ಬೋದು ಅಥವಾ ಫಿಸಿಕಲ್ ಐಟಮ್ಸ್ ಅಲ್ಲ. ಯೂಶ್ವಲಿ ನಾರ್ಸಿಸಿಸ್ಟ್ ಅಂದರೆ ದೇ ಪ್ಲೇ ವಿತ್ ಮೈಂಡ್ ಗೇಮ್ಸೇ ಆಡ್ತಾರೆ ಅವರು. ಸೊ ಎಸ್, ಒಳಗಡೆಯಿಂದ ಹಾವು ಈ ಮನುಷ್ಯ. ಓಕೆ, ಪಾಲಿಟಿಕ್ಸ್, ಕರಿಯರ್, ಆಫೀಸ್, ಜಾಬ್, ಯಾರ ಜೊತೆನೇ ಆಗಲಿ ನೀವು ಪಾರ್ಟ್ನರ್ಶಿಪ್ ಅಂತ ಇದ್ದಾಗ ನಾನು ನಿಮ್ಗೆ ಸ್ಟಾರ್ಟಿಂಗ್ನಲ್ಲೇ ಹೇಳಿದೆ, ಫಾಸ್ಟ್ ಡಿಸಿಷನ್, ರ್ಯಾಪಿಡ್ ಡಿಸಿಷನ್ ಅದು ಅಂತಲ್ಲ. ಸೊ ಆ್ಯಸ್ ಎ ಕನ್ಫರ್ಮೇಷನ್, ಪಾಲಿಟಿಕ್ಸ್. ಓಕೆ, ಆ್ಯಂಡ್ ಇದು ಟ್ರಾನ್ಸ್ಫಾರ್ಮೇಷನ್ ಪ್ರೊಸೆಸ್ಸು ಸ್ವಲ್ಪ ನಿಧಾನ, ಸಪ್ರೆಷನ್ ಅಂತ ಆಗ್ಬೋದು, ಬಟ್ ಸೂನ್, ಆದಷ್ಟು ಬೇಗ ನಿಮಗೆ ಹೊಸ ಬಿಗಿನಿಂಗ್ ಅನ್ನೋದು ಬಂದೇ ಬರುತ್ತೆ. ಫೈಟಿಂಗ್, ತಿರ್ಗಾ ಎಲ್ಲ ಟ್ರಾನ್ಸ್ಫಾರ್ಮೇಷನ್ ರಿಲೇಟೆಡ್ ಕಾರ್ಡೆ. ಅಂದರೆ ಸ್ವಲ್ಪ ಕಷ್ಟ, ಮಿಸ್ಸರ್ ಬರೋ ಅಂದರೆ ಇನ್ನೇನು ಕೈಗೆ ಬಂತು ಅನ್ನೋಷ್ಟರಲ್ಲಿ ಬೇರೆಯವ್ರು ಕಿತ್ಕೊಂಡು ಹೊರ್ಟೋಗೋದು, ಆ ಥರ. ಓಕೆ, ಸೊ ಇದು ನಿಮ್ಮ ರೀಡಿಂಗ್. ಓಕೆ, ಇನ್ನೊಂದು ಕಾರ್ಡ್ ತಗೋ ಅಂತ ಇದ್ದಾರೆ. ಓಕೆ, ಫೈನ್. 8 ಆಫ್ ಸೋರ್ಡ್ಸ್. ಓಕೆ, ನಿಮ್ಮ ಇಂಟ್ಯೂಷನ್ ತುಂಬ ಮುಖ್ಯ. ನಿಮ್ಮ ಇಂಟ್ಯೂಷನ್ ಮಾತು ಕೇಳಿ, ಆಯಿತಾ? ಸಬ್ಕಾನ್ಷಿಯಸ್ ಮೈಂಡನ್ನ ಸ್ವಲ್ಪ ಟ್ರೈನ್ ಮಾಡ್ಕೊಳ್ಳಿ. ಓಕೆ, ದಿಸ್ ಇಸ್ ಇಂಟ್ರೆಸ್ಟಿಂಗ್. ಸ್ಪ್ರೆಡ್ ನೋಡಿ ಹೆಂಗಿದೆ, 6, 7, 8. ಈ ನಾರ್ಸಿಸಿಸ್ಟ್ ಅವರಿಂದ ಆಚೆ ಬರಬೇಕು, ಈ ಟ್ರಾನ್ಸ್ಫಾರ್ಮೇಷನ್ನ ನೀವು ಬೇಗ ಮುಗಿಸ್ಬೇಕು ಅಂತಂದರೆ ನಿಮ್ಮ ಇಂಟ್ಯೂಷನ್ ಮಾತು ನೀವು ಕೇಳಬೇಕಾಗತ್ತೆ. ದಟ್ಸ್ ದಿ ಓನ್ಲಿ ವೇ ಟು ಕಮ್ ಔಟ್. ಓಕೆ, ಬಿಕಾಸ್ ನಾರ್ಸಿಸಿಸ್ಟಿಗೆ ಇಂಟ್ಯೂಷನ್ ಆಗೋದಿಲ್ಲ. ತಂದೆ ಥರ್ಡ್ ಐ ಚಕ್ರ ಆ್ಯಕ್ಟಿವೇಟ್ ಇರುತ್ತೆ, ಇಲ್ಲಾಂದರೆ ಯಾವುದೇ ಚಕ್ರ ಆ್ಯಕ್ಟಿವೇಟ್ ಇಲ್ಲ ಅಂದರೆ ನಾವು ಬದುಕಿರೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ನಾವು ಒಂದು ಸತಿ ಸತ್ತ ಮೇಲೇ ಎಲ್ಲ ಚಕ್ರಗಳು ಕೂಡ ಕ್ಲೋಸ್ ಆಗೋದು. ಇದರ್ ಅಂಡರ್ ಆ್ಯಕ್ಟಿವ್ ಆರ್ ಓವರ್ ಆ್ಯಕ್ಟಿವ್ ಆಗಿರುತ್ತೆ. ಓಕೆ, ನಿಮ್ಮದು ಇಂಟ್ಯೂಷನ್ ಕ್ಲಿಯರ್ಲಿ ಸ್ಪ್ರೆಡ್ ನೋಡಿದ್ರೆ ಇಟ್ಸ್ ಅಂಡರ್ ಆ್ಯಕ್ಟಿವ್. ಸಾರಿ. ಆ್ಯಂಡ್ ನಿಮ್ಮ ಥ್ರೋಟ್ ಚಕ್ರ ಕೂಡ ಬ್ಲಾಕ್ ಆಗಿದೆ ಅನಿಸುತ್ತೆ. ಅಂದರೆ ಹೇಳಬೇಕು ವಿಷಯಗಳು, ಬಟ್ ಹೇಳೋಕ್ಕಾಗ್ತಾಯಿಲ್ಲ. ಬಿಕಾಸ್ ಮನ್ಸು ಏರುಪೇರು, ಹೇಳೋಕ್ಕೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ನಿಮಗೆ ಸರಿಯಾಗಿ ಪದಗಳು ಸಿಗ್ತಾಯಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಎಕ್ಸ್ಪ್ರೆಸ್ ಮಾಡಬೇಕು, ಬಟ್ ಪದಗಳು ಸಿಗ್ತಾಯಿಲ್ಲ. ಬಿಕಾಸ್ ನೀವು ಒಂದೇ ಟೈಮಲ್ಲಿ ನೀವು 1, 2, 3, 4, 5, 6, 7, 8, 10, 15 ವಿಷಯಗಳು ನಿಮ್ಮ ತಲೆಯಲ್ಲಿದೆ. ಅಷ್ಟೂ ಒಂದೇ ವರ್ಡಲ್ಲಿ ಹೇಳಬೇಕು ಅಂದರೆ ಕಷ್ಟ ಆಗ್ತಾಯಿದೆ ನಿಮಗೆ. ನಿಮ್ಮ ಥ್ರೋಟ್ ಚಕ್ರ ಕೂಡ ಸ್ವಲ್ಪ ಬ್ಲಾಕ್ ಇದೆ, ಅದನ್ನೂ ಬ್ಯಾಲೆನ್ಸ್ ಮಾಡ್ಕೊಬೋದು. ಆ್ಯಂಡ್ ಈ ನಾರ್ಸಿಸಿಸ್ಟ್ ಎನರ್ಜಿಯಿಂದ ಆಚೆ ಬರಬೇಕಂದ್ರೆ ನಿಮ್ಮ ಇಂಟ್ಯೂಷನ್ ತುಂಬ ಮುಖ್ಯ. ಓಕೆ, ಅನ್ನೋದಕ್ಕಾಗಿ ಇಲ್ಲಿ ವಿ ಹ್ಯಾವ್ 2 ಬಂದಿದೆ. ಓಕೆ, ಕಂಟ್ರೋಲ್ ಆ್ಯಂಡ್ ಮೊರಾಲಿಟಿ. ಎಸ್, ಇದೊಂಥರ ಕಿಂಗ್ ಆ್ಯಂಡ್ ಕ್ವೀನ್ ಇದ್ದಂಗೆ. ಕೆಲವ್ರಿಗೆ ಇದು ಲಿಟ್ರಲಿ ಆಫ್ಟರ್ ಮ್ಯಾರೇಜ್ ಅಂತ ಶುರು ಆಗಿರ್ಬೋದು, ಅಥವಾ ಕೆಲವರು ಟ್ವಿನ್ ಫ್ಲೇಮ್ ಜರ್ನಿನಲ್ಲಿ ಅಂತಲೂ ಇರ್ಬೋದು. ಓಕೆ, ಅಥವಾ ಸೋಲ್ಮೇಟ್ ಫ್ರೆಂಡ್ಸ್, ಒಳ್ಳೆ ಫ್ರೆಂಡ್ಸ್, ತುಂಬ ಕ್ಲೋಸ್ ಫ್ರೆಂಡ್ಸ್, ಅವರು ಅದನ್ನು ಕೂಡ ಆಗಿ ತುಂಬ ನಂಬಿರೋಂಥ ಬಿಸ್ನೆಸ್ ಪಾರ್ಟ್ನರ್ಸ್, ಅಥವಾ ಆಫೀಸಲ್ಲಿರೋಂತಹ ಬೌಂಡ್ರಿ ಅಂತಿರುತ್ತಲ್ಲ, ನಮ್ಮದೊಂದು ಗ್ಯಾಂಗು, ನಾವು 5 ಜನ ಒಂದು ಗ್ಯಾಂಗ್, ನಾವು 4 ಜನ ಒಂದು ಗ್ಯಾಂಗು ಅಂತ, ಆ ಥರ ನಿಮ್ಮಲ್ಲಿ ಇರ್ಬೋದು. ಓಕೆ, ಇಲ್ಲೊಂದು ಹುಡುಗಿ ಇಬ್ಬರೂ ಇದ್ದಾರೆ ಇಲ್ಲಿ. ಅಂದರೆ ನಿಮ್ಮ ಗ್ರೂಪಲ್ಲಿ ಹುಡುಗಿ ಎಲ್ಲರೂ ಇದ್ದಾರೆ. ಬರೀ ಬಾಯ್ಸ್ ಗ್ರೂಪ್ ಅಥವಾ ಬರೀ ಗರ್ಲ್ಸ್ ಗ್ರೂಪ್ ಆ ಥರ ಇಲ್ಲ, ಇಬ್ಬರು ಮಿಕ್ಸ್ ಆಗಿದ್ದಾರೆ. ಆ್ಯಂಡ್ ಈ ಇಬ್ಬರು ಯಾರು ಅಂತ ಸ್ವಲ್ಪ ತಿಳ್ಕೊಳ್ಳೋದು ಕಷ್ಟ ಆಗುತ್ತೆ ನಿಮಗೆ. ಓಕೆ, ಸೊ ಹಾಗಾಗಿ ಜಾಸ್ತಿ ನಾನು ನಿಮ್ಗೊಂದು ಹೇಳಬಲ್ಲೆ. ಓಕೆ, ಏನಂದರೆ ಡೆಫಿನೆಟ್ಲಿ ನೀವು ಟ್ವಿನ್ ಫ್ಲೇಮ್ ಜರ್ನಿನಲ್ಲಿದ್ದೀರಾ. ಓಕೆ, ಐ ಡೂ ಸಿ ಟ್ವಿನ್ ಫ್ಲೇಮ್ ಜರ್ನಿನಲ್ಲಿದ್ದೀರಾ. ಕೆಲವರು ಟಾಕ್ಸಿಕ್ ಟ್ವಿನ್ ಫ್ಲೇಮ್ ಜರ್ನಿ ಆಗಿರ್ಬೋದು, ಅಥವಾ ಮ್ಯಾರೇಜ್ ಲೈಫ್, ಅಥವಾ ಲವ್ ರಿಲೇಷನ್ಶಿಪ್ ವೈಸ್, ಅಥವಾ ಕರಿಯರಲ್ಲಿ ವೆರಿ ಕ್ಲೋಸ್ ಫ್ರೆಂಡ್ಸ್. ಓಕೆ, ಈ ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ಕೂಡ ಸೆಂಟ್ರಲ್ ಇದೆ. ಸೊ
ಡೆಫಿನೆಟ್ಲಿ ನೀವು ನಿಮ್ಮ ಅಥವಾ ಇಫ್ ಯು ಆರ್ ಸಿಂಗಲ್, ನಿಮ್ಮ ಯಾರೋ ಆ ಥರ ಇಲ್ಲ ಅಂದರೆ ನಿಮ್ಮ ಟ್ವಿನ್ ಫ್ಲೇಮ್ ಜರ್ನಿನಲ್ಲಿ ನೀವಿದ್ದೀರಾ. ಹಾಗಾಗಿ ನಿಮ್ಗೆ ಈ ಥರ ಎಲ್ಲ ನೋಡೋ ಅಂಥದ್ದು ಪರಿಸ್ಥಿತಿ ಬರುತ್ತೆ. ಓಕೆ, ಇಟ್ಸ್ ಅಬೌಟ್ ಟ್ವಿನ್ ಫ್ಲೇಮ್ ಜರ್ನಿ ಅಂದಮೇಲೆ ಹೀಗೆ ಅದು ಬರುತ್ತೆ, ಹಿಂಗಾಗುತ್ತೆ. ನೀವೇನು ಮಾಡಬೇಕು, ಕಂಟ್ರೋಲ್ ಮಾಡಬೇಕು. ಕಂಟ್ರೋಲ್ ಹೇಗೆ ಮಾಡಬೇಕು? ಬೈ ಫಾಲೋಯಿಂಗ್ ನಿಮ್ಮ ಮೊರಾಲಿಟಿ. ಓಕೆ, ದಬ್ಬಾಳಿಕೆ ಮಾಡೋ ಬದಲು ಸ್ವಲ್ಪ ಕೂತ್ಕೊಂಡು ಮಾತಾಡಿ, ಯೋಚನೆ ಮಾಡಿ ನಂತರ ಆಮೇಲೆ ನೀವು ಡಿಸಿಷನ್ ತೊಗೊಂಡ್ರೆ ಇಟ್ ಈಸ್ ಮಚ್ ಸೇಫ್. ಓಕೆ, ಅದು ಸ್ವಲ್ಪ ಸೇಫರ್ ಸೈಡ್. ಆ್ಯಂಡ್ ಈ ನಾರ್ಸಿಸಿಸ್ಟ್ ಅಂತ ಯಾರೇ ಇದ್ರೂ ಅವ್ರಿಗೂ ಸ್ವಲ್ಪ ಏನಂತಾರೆ, ಸ್ವಲ್ಪ ಅವ್ರಿಗೂ ಓಪನ್ ಆಗಿ ಎಲ್ರಿಗೂ ಹೇಳ್ತಾ ಇದ್ದಾರೆ, ನಾನು ಒಬ್ಬನಿಗೆ ನಾನಾಗಿದ್ದರೆ ಒಬ್ಬನೇ ಹೆಂಗೋ ಈ ಥರ ಮಾಸ್ಕ್ ಹಾಕ್ಕೊಂಡು ಐಡಿಯಾ ತೊಗೊಂಡ್ಬಿಡ್ತಿದ್ದೆ, ಓಪನ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಆ ಥರ ಇವರು ಅವರೇ ಹೊರಟೋಗ್ತಾರೆ. ಓಕೆ, ಜಸ್ಟ್ ಲಿಸನ್, ನಿಮ್ಮ ಇಂಟ್ಯೂಷನ್, ನಿಮ್ಮ ಮಾತು ಕೇಳಿ. ಓಕೆ, ಎಸ್, ಟ್ರಾನ್ಸ್ಫಾರ್ಮೇಷನ್. ಈ ಟ್ರಾನ್ಸ್ಫಾರ್ಮೇಷನ್ ಆದ ನಂತರ ನಿಮಗೆ ಆ್ಯಕ್ಚುಲಿ ಗೊತ್ತಾಗುತ್ತೆ ದ್ಯಾಟ್ ಇವಾಗ ಸಪೋಸ್ ನೀವು ಲವ್ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ನಿಮಗೆ ಗೊತ್ತಾಗುತ್ತೆ ದ್ಯಾಟ್ ದಿಸ್ ಪಾರ್ಟ್ನರ್ ಈಸ್ ನಾಟ್ ಫಾರ್ ಯು. ಸ್ವಲ್ಪ ಸ್ಪಿರಿಚುವಲ್ ಕ್ಲೆನ್ಸಿಂಗ್ ಅಂತ ಆಗುತ್ತೆ. ಎಲ್ಲನೂ ಹೇಳೋಂಗಿಲ್ಲ ಜನರಲ್ ರೀಡಿಂಗಲ್ಲಿ. ಓಕೆ, ಸ್ವಲ್ಪ ಸ್ಪಿರಿಚುವಲ್ ಕ್ಲೆನ್ಸಿಂಗ್ ಅನ್ನೋದಾಗುತ್ತೆ ನಿಮಗೆ. ಬಟ್ ಅಲ್ಟಿಮೇಟ್ಲಿ ಎಂಡಿಂಗ್ ಚೆನ್ನಾಗಿದೆ. ಓಕೆ, ಎಂಡಿಂಗ್ ಚೆನ್ನಾಗಿದೆ, ಡೆಫಿನೆಟ್ಲಿ ಎಂಡಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಸೊ ಅಷ್ಟೇ, ಬೇರೆ ಏನು ಹೇಳ್ಬೇಡ ಅಂತ ಇದ್ದಾರೆ. ಸರಿ, ಜಾಸ್ತಿ ಏನು ಹೇಳೋಕ್ಕಾಗೋದಿಲ್ಲ, ಬಿಕಾಸ್ ಟ್ರಾನ್ಸ್ಫಾರ್ಮೇಷನ್ ಇರೋದ್ರಿಂದ ಯು ಹ್ಯಾವ್ ಟು ಗೋ ಥ್ರೂ. ಓಕೆ, ಬಟ್ ದಯವಿಟ್ಟು ಮಾಸ್ಕ್ ಹಾಕೊಂಬರೋ ನಾರ್ಸಿಸಿಸ್ಟಿಂದ ಸ್ವಲ್ಪ ಹುಷಾರಾಗಿದೆ, ಬಿಕಾಸ್ ನಿಮಗೂ ಗೊತ್ತಿಲ್ಲ ಅವ್ರು ಯಾರು ಏನು ಅಂತ. Yeah, pop the question. Fucked up over you. And romance, lovers, twin flame. ಓಕೆ, ಕೆಲವರು ಟ್ವಿನ್ ಫ್ಲೇಮ್ ಜರ್ನಿನಲ್ಲಿ ಇದ್ದೀರಾ ಅಂತಂದರೆ ಇಲ್ಲಿ ಅದೇ ಬರ್ತಾಯಿದೆ, ರೊಮ್ಯಾನ್ಸ್, ಪಾಪ್ ದ ಕ್ವೆಶನ್, ಟ್ವಿನ್ ಫ್ಲೇಮ್. ಓಕೆ, ಬಟ್ ಬಿ ಅವೇರ್, ಹುಷಾರಾಗಿರಿ, ಬಿಕಾಸ್ ಇಲ್ಲಿ ಈ ಥರ ಪದಗಳಿರೋಂತಹ ಕಾರ್ಡ್ ಕೂಡ ಇದೆ. ಅಂದರೆ ಈ ಕಾರ್ಡ್ ಮೀನಿಂಗ್ ಹೆಂಗೆ ಹೇಳ್ಬೇಕಂದ್ರೆ, ಸಾಕಪ್ಪ ಇವನು ಸಹವಾಸ ಸಾಕು, ಈ ನಾವು ಯಾರ ಬಗ್ಗೆ ಆದರೂ ಮಾತಾಡು, ಅವ್ರ ಬಗ್ಗೆ ಮಾತಾಡಬೇಡ ಅಂತ ಕೆಲವರು ಹೇಳ್ತಾರೆ ನೋಡಿ. ಆ ಥರ ಒಂದು ವಿಷಯ ತೋರಿಸೋವಂಥ ಕಾರ್ಡಿದ್ದು. ಸೊ ಸಡನ್ನಾಗಿ ನಿಮಗೆ ಯಾರಾದರೂ ಬಂದರೂ ಕೂಡ ಒಂಚೂರು ಹುಷಾರಾಗಿರಿ. ಓಕೆ, ವಿತ್ ರೆಸ್ಪೆಕ್ಟ್ ಟು ರೊಮ್ಯಾನ್ಸ್ ಆ್ಯಂಡ್ ಪಾಪಿಂಗ್ ದ ಕ್ವೆಶನ್, ವಿಲ್ ಯು ಮ್ಯಾರಿ ಮೀ ಅಂತ ಯಾರಾದರೂ ಬಂದರೆ ಒಂಚೂರು ಹುಷಾರಾಗಿರಿ. ತಕ್ಷಣ ಎಸ್ ಅನ್ನೋಕ್ಕೆ ಹೋಗ್ಬೇಡಿ. ಅಥವಾ ನಿಮ್ಮ ಮನಸ್ಸಿನಲ್ಲೂ ಅವ್ರಿಗೇನೋ ಒಂದು ಸ್ವಲ್ಪ ಇಷ್ಟ ಇದೆ, ಕರೆಕ್ಟಾಗಿ ಬಂದಿದ್ದಾರೆ, ಅಂದ್ಬಿಡೋಣ ಅಂತ ಕೂಡ ಡಿಸಿಷನ್ ತೊಗೊಳಕ್ಕೆ ಹೋಗ್ಬಿಡಿ. ಟೇಕ್ ಸಮ್ ಟೈಮ್. ಓಕೆ, ಬಿಕಾಸ್ ಟ್ರಾನ್ಸ್ಫಾರ್ಮೇಷನ್ ಕಾರ್ಡ್ ಕೂಡ ಸೆಂಟ್ರಲ್ ಇರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳ್ಳಿ. ಅವ್ರಿಗೆ ಕೇಳಿಬೇಕಿದೆ, ಒಂಚೂರು ಟೈಮ್ ಕೊಡಿ ಅಂತ. ಓಕೆ, ಇಫ್ ಹಿ ಆರ್ ಶಿ ಯಾರಾದರೂ ಆಗಿರ್ಬೋದು, ಟ್ರೂಲಿ ಲವ್ಸ್ ಯು, ಅಫ್ಕೋರ್ಸ್ ಅವ್ರು ನಿಮ್ಗೆ ಈ ರಿಂಗ್ ಇಟ್ಕೊಳ್ಬೇಕಿದೆ, ತುಂಬ ದಿವಸ ಕಾಯ್ತಾರೆ. ಓಕೆ, ಸ್ವಲ್ಪ ವೇಟ್ ಮಾಡಿ ನಂತರ ನಿಮ್ಮ ಡಿಸಿಷನ್ ಕೊಡಿ, ಹೇಳಿ. ತಕ್ಷಣ ಅನ್ಬೇಡಿ. ಓಕೆ, ರ್ಯಾಪಿಡ್ ಡಿಸಿಷನ್ಸ್ ಬೇಡ ಇಲ್ಲಿ. ಪುನಃ ಅದೇ ಮೆಸೇಜ್ ಬರ್ತಿದೆ, ರ್ಯಾಪಿಡ್ ಡಿಸಿಷನ್ಸ್ ಬೇಡ, ಹುಷಾರಾಗಿರಿ. ಓಕೆ, ಸೊ ಇಷ್ಟು ಹೇಳ್ತಾ ನಾನು ರೀಡಿಂಗ್ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ ಯು. ದೇವ್ರು ಒಳ್ಳೇದು ಮಾಡಲಿ. ಖುಷಿಯಾಗಿರಿ. ಡಿಸಿಷನ್ಸ್ ತೊಗೊಬೇಕಾದಾಗ ಗಮನ ಇಟ್ಟು ಯೋಚನೆ ಮಾಡಿ, ಟೈಮ್ ತೊಗೊಂಡು ಇಂಟ್ಯೂಷನ್ ಜೊತೆ ಜೋಡೋದು ಹೆಂಗೆ ಅಂತಂದರೆ ಮೆಡಿಟೇಷನ್ ಮಾಡಿ. ಓಕೆ, ನೀವು ಗೈಡೆಡ್ ಮೆಡಿಟೇಷನ್ ತೊಗೊಬೋದು. ಮೆಡಿಟೇಷನ್ ನನಗಾಗಲ್ಲ, ಮಾಡಲ್ಲ ಅಂತಂದರೆ ಗೈಡೆಡ್ ಮೆಡಿಟೇಷನ್ ತೊಗೊಬೋದು. ಅಥವಾ ನನಗೆ ಮೆಡಿಟೇಷನ್ ಒಂದು ಕಡೆ ಕೂತ್ಕೊಳ್ಳೋಕ್ಕೆ ಆಗೋದಿಲ್ಲ ಅಂತಂದರೆ ಎಲ್ಲಾದರೂ ವಾಕಿಂಗ್ ಹೊಟ್ಟೋಗಿ, ಫೋನು ಬೇಡ, ಏನೂ ತೊಗೊಂಡೋಗ್ಬೇಡಿ, ಖಾಲಿ ಕೈ ಹಂಗೆ ವಾಕಿಂಗ್ ಹೋಗಿ ಬನ್ನಿ, ಒಂದು 5-10 ನಿಮಿಷ ಸಾಕು. ಇಲ್ಲ ಮನೆ ಆಚೆ ಗೇಟ್ ಆಚೆನೇ ನಿಂತ್ಕೊಂಡು ಆಕಾಶನ ನೋಡಿ, ಇಲ್ಲ ಭೂಮಿನ ನೋಡಿ, ಹೋಗ್ಬಿಡೋ ಜನನ ನೋಡಿ, ಇಲ್ಲ ಹೂವು ನೋಡಿ, ಮರ ಗಿಡ ಏನು ಕಾಣಿಸುತ್ತೋ ಅದು ನೋಡಿ. ಬಟ್ ಜಸ್ಟ್ ನಿಮ್ಮ ಜೊತೆ ನೀವು ಸ್ವಲ್ಪ ಹೊತ್ತು ಟೈಮ್ ಕಳೀಲಿ ಅಷ್ಟೇ. ಓಕೆ, ಅದೇ ಒಂದು ಮೆಡಿಟೇಷನ್, ಆಯಿತಾ? ಸ್ನಾನನೂ ಅಷ್ಟೇ. ಓಕೆ, ನೀವು 5 ನಿಮಿಷದಲ್ಲಿ ಮಾಡ್ಕೊಂಬಂದ್ಬಿಡ್ತೀರ ಅಂದರೆ ಒಂದು 10 ನಿಮಿಷ ಮಾಡಿ, ಇಲ್ಲ ಒಂದು 15 ನಿಮಿಷ ಸ್ನಾನ ಮಾಡಿ. ಸ್ವಲ್ಪ ಎಕ್ಸ್ಟ್ರಾ ಬಿಸಿ ನೀರು ಹಾಕ್ಕೊಳ್ಳಿ, ಸ್ವಲ್ಪ ಕಾಮ್ ಅನ್ಸತ್ಲೆ. ಓಕೆ, ರಿಲ್ಯಾಕ್ಸ್ ಮಾಡಿ. ವಾಟರ್ ಜೊತೆ ಆಟ ಆಡೋದು, ವಾಟರ್ ಫ್ಲೋ ಆಗೋದು, ಆ ಬಿಸಿ ನೀರು, ಅದನ್ನೆಲ್ಲ ಚಿಕ್ಕ ವಿಷಯಗಳನ್ನೆಲ್ಲ ಸೆನ್ಸ್ ಮಾಡಿದ್ರೆ ಅದೇ ಕೂಡ ಒಂದು ಮೆಡಿಟೇಷನ್ ಆಗುತ್ತೆ. ಆ್ಯಂಡ್ ಎಸ್, ಕರ್ಮ ಬ್ಯಾಲೆನ್ಸ್ ಕೂಡ ಆಗ್ತಿದೆ ನಿಮಗಿಲ್ಲಿ. ಸೊ ಇದೆಲ್ಲ ಆಗೋದು ಸಹಜ. ಓಕೆ, ಈ ಥರ ಒಂದು ಕಾರ್ಡ್ಸ್ ಆಚೆ ಬಂದಾಗ ಕಾಂಬಿನೇಷನ್ನಲ್ಲಿ
ನಿಮ್ದು ಈ ಟ್ರಾನ್ಸ್ಫಾರ್ಮೇಷನ್ ಮುಗ್ದ ಮೇಲೇ ನಿಮ್ಗೆ ಈ ವ್ಯಕ್ತಿ ಕೂಡ ಬರೋದು. ಹಂಗೂ ಇವಾಗಲೇ ಬಂದರೆ ಸ್ವಲ್ಪ ಟೈಮ್ ತೊಗೊಳ್ಳಿ. ನಿಮ್ಗೆ ಗೊತ್ತಾಗುತ್ತೆ ಯಾವಾಗ ಹ್ಞೂ ಅನ್ಬೇಕು ಅನ್ನೋದು. ನಿಮ್ಮ ಸೋಲ್ ಗೊತ್ತಾಗುತ್ತೆ, ನಿಮ್ಮ ಆತ್ಮ ಗೊತ್ತಾಗುತ್ತೆ, ಅದು ಹೇಳುತ್ತೆ ನಿಮಗೆ ಈ ಸರಿ ಇರೋ ವ್ಯಕ್ತಿ ನೀನು ಹ್ಞೂ ಅನ್ನು ಅಂತ. ಅಲ್ಲಿ ತನಕ ಸ್ವಲ್ಪ ಟೈಮ್ ತೊಗೊಳ್ಳಿ. ಓಕೆ, ಬಿಕಾಸ್ ನಾರ್ಸಿಸಿಸ್ಟ್ ಇದ್ದಾರೆ. ಸೊ ಬೇರೆ ಥರ ಏನಂತಾರೆ, ನಿಮ್ಮನ್ನ ಹರ್ಟ್ ಮಾಡಬಾರ್ದು ಅಷ್ಟೇ. ಓಕೆ, ಸ್ವಲ್ಪ ಟೈಮ್ ತೊಗೊಂಡು ಆಮೇಲೆ ಆನ್ಸರ್ ಮಾಡಿ. ಇಲ್ಲ ನಿಮಗೆ ನಿಮ್ಮ ಫ್ರೀ ವಿಲ್ ಇಲ್ಲ, ನನಗೆ ಇವನೇ ಇಷ್ಟ, ನಾನು ಇವ್ರ ಜೊತೆನೇ ಇರ್ತೀನಿ ಅಂದರೆ ನೀವು ಹ್ಞೂ ಅನ್ಬೋದು. ಬಟ್ ನನ್ನ ಸಜೆಷನ್ ಸ್ವಲ್ಪ ಟೈಮ್ ತೊಗೊಳ್ಳಿ ಅಂತ ಅಷ್ಟೇ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಾನು ಮಾತು ಕೇಳೋದಕ್ಕೆ. ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ವಿತ್ ಲಾಟ್ಸ್ ಆಫ್ ಲವ್ ಆ್ಯಂಡ್ ರೆಸ್ಪೆಕ್ಟ್, ಆರ್ಯವಂಶಿ ಪೂಜಾ ಈ ಕಡೆಯಿಂದ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಬಾಯ್ ಬಾಯ್.